ಬಂಧುಗಳೇ, ಇವತ್ತು ಏನು ರಾಜ್ಯಾದ್ಯಂತ ಬಗರುಕುಂ ಸಾಗುವಳಿದಾರ ಏನಿದಾರ ರೈತರು, ಅವರಿಗೆ ಅಕ್ರಮವಾಗಿ ಗೆದ್ದಿರ್ತಕ್ಕಂಥವ್ರು ಅವರಿಗೆ ಸಕ್ರಮಗೊಳಿಸ್ಕೊಡ್ಬೇಕು. ಹಿಂದೆ ನಮೂನೆ ಫಾರಂ ನಂಬರ್ 57ರಲ್ಲಿ ಅರ್ಜಿ ಹಾಕಕ್ಕೆ ಸರ್ಕಾರ ಅರ್ಜಿ ತಗೊಂಡಿದೆ. ಮತ್ತೆ ತಹಸೀಲ್ದಾರು ಮುಖ್ಯಂತರ ಸಾರಿ ಬಗರುಕುಂ ಕಮಿಟಿನೂ ಆಗಿದೆ. ಆದರೆ ಅದನ್ನ ಕಮಿಟಿ ಮಾಡಿದ್ ಬಿಟ್ರೆ ಒಂದು ಸಭೆನೂ ಮಾಡೋಕ್ಕಾಗಿಲ್ಲ, ಮೀಟಿಂಗ್ ಮಾಡೋಕ್ಕಾಗಿಲ್ಲ. ಇದೆಲ್ಲ ಸರ್ಕಾರ ಮಾಡತಕ್ಕಂಥ ಕಣ್ಣ ಮುಚ್ಚಾಲೆ ಆಟ. ಹಾಗಾಗಿ ಈಗೇನು ಬಗರುಕುಂ ಜಮೀನ್ದಾರು ಏನಿದ್ದಾರೆ, ಸಾಗುವಳಿದಾರು, ಅವರು ಸ್ವತಂತ್ರ ಬಂದಾಗಿನಿಂದಲೂ ಅವರು ಆ ಜಮೀನುಗಳನ್ನ ಸಾಗುವಳಿ ಮಾಡ್ಕೊಂಡು ಬಂದಿದ್ದಾರೆ. ರಾಗಿ, ಸಾವೆ, ನವಣೆ, ಉರುಳಿ, ಭತ್ತ ಎಲ್ಲ ಪದಾರ್ಥನೂ ಬೆಳೆದು ಮಾರ್ಕೆಟ್ಗೆ ಹಾಕಿದ್ದಾರೆ. ದೇಶಕ್ಕೆ ಅನ್ನ ಉಣ್ಣಕ್ಕೆ ಕೊಟ್ಟವ್ರೆ. ಇವತ್ತು ಇಡೀ ದೇಶದಲ್ಲಿ ಏನು ಜನ ಇದ್ದಾರೋ ಅವ್ರಿಗೆಲ್ಲ ಅನ್ನವನ್ನು ಕೊಡೋದ್ರಲ್ಲಿ ಅವರು ನಿರತರಾಗಿದ್ದಾರೆ. ಅನ್ನ ಬೆಳೆದುಕೊಡೋಕ್ಕೆ ದೇಶಕ್ಕೆ ಸೇವೆಯನ್ನು ಮಾಡಿದ್ದಾರೆ. ಅವರು ಸಹ ಈ ದೇಶಕ್ಕೆ ಅನ್ನ ಕೊಡೋದ್ರಲ್ಲಿ ಕಾರಣಕರ್ತರಾಗಿದ್ದಾರೆ. ಹಾಗಾಗಿ ಅವ್ರಿಗೆ ಕೊಡಬೇಕಾದಂಥ ಗೌರವವನ್ನು ಸರ್ಕಾರ ಕೊಡ್ತಾ ಇಲ್ಲ. ಅವರಿಗೆ ಕೊಡಬೇಕಾದ ಗೌರವ, ಕಾಣಿಕೆಯನ್ನು ಅವ್ರಿಗೆ ಕೊಡಕ್ಕಾಗ್ತಾ ಇಲ್ಲ ಸರ್ಕಾರ. ಅಧಿಕಾರಕ್ಕೆ ಬಂದಂತಹ ಸರ್ಕಾರಗಳು ಬರೇ ಮಾತಲ್ಲಿ ಹೇಳಿ ನುಣುಚ್ಕೊಂತ ಇದ್ದಾರೆ. ಇವತ್ತು ಆ ಸಾಗುವಳಿದಾರರು ತೆಂಗು, ಬಾಳೆ, ಅಡಿಕೆ, ಸಾಗುವಾನಿ ಮರ ಇರಬಹುದು, ಮಾವು, ಹಲಸು ಎಲ್ಲ ಮರಗಳನ್ನು ಸಹ ಬೆಳೆಯನ್ನ ಬೆಳೆದು ದೇಶಕ್ಕೆ ಉಣಬಡಿಸ್ತಾ ಇದ್ದಾರೆ. ಅವರಿಗೆ ಯಾವುದೇ ರೀತಿಯಾದಂತಹ ಸಹಕಾರವನ್ನ ಸರ್ಕಾರ ಕೊಡ್ಲಿಕ್ಕಾಗಿಲ್ಲ. ಇವತ್ತು ಬೆಳೆ ವಿಮೆ ಇರಬಹುದು, ಮತ್ತೆ ಯಾವುದೇ ರೀತಿಯ ಸರ್ಕಾರ ಕೊಡ್ತಕ್ಕಂಥ ಸಹಾಯಧನಗಳು ಅವ್ರಿಗೆ ಸಿಗ್ತಾ ಇಲ್ಲ. ಹಾಗಾಗಿ ಈಗೇನು ಸರ್ಕಾರ ಇದೆಯೋ ಇವತ್ತು ಅವಲೋಕನ ಮಾಡಿ ನೋಡಿದ್ರೆ ಇಡೀ ಭಾರತದಲ್ಲಿ ಎಲ್ಲರೂ ಅಪರಾಧಿ ತಾನಿಂದ ಬಂದಿರ್ತಕ್ಕಂತಾರೆ. ಏನ್ ನಮ್ಮನ್ನ ಆಳ್ಲಿಕ್ಕಿದ್ದಾರೆ ಇವತ್ತು ರಾಜಕಾರಣಿಗಳು. ಅವರು ಅಪರಾಧದ ಅಡಿಲಿ ಬಂದಿರದೆ ಏನು ಸಂವಿಧಾನಬದ್ಧವಾಗಿ ಪ್ರಜಾಪ್ರಭುತ್ವದ ಆಧಾರಿತವಾಗಿ ಯಾರೂ ಇಲ್ಲ. ಇವತ್ತು ವಿಧಾನಸೌಧದಲ್ಲಿ 224 ಜನ MLAಗಳು ಎಲ್ಲ ಬೀದಿ ಬಂದು ನಿಂತವ್ರೆ. ಏನಕ್ಕೆ? ಅವರ ಶ್ರೇಯಾಭಿವೃದ್ಧಿಗೋಸ್ಕರವಾಗಿ ಸರ್ಕಾರ ಕಸಿಬೇಕು ಅಂತ, ಸರ್ಕಾರ ಪಡಿಬೇಕು ಅಂತ, ಸರ್ಕಾರ ಉಳಿಸಬೇಕು ಅನ್ನತಕ್ಕಂಥ ಅವ್ರದ್ದೇ ಆದಂತ ತೆವಲಿ ರಾಜಕಾರಣದಲ್ಲಿ ಇವತ್ತು ಬೀದಿಗಿಳಿದವರು ಭ್ರಷ್ಟರು ಇವರು. ಇವತ್ತು ಅಕಾಲಿಕ ಮಳೆಯಿಂದಾಗಿ ಎಷ್ಟು ಹಳ್ಳಿಗಳು ನೀರಲ್ಲಿ ಕೊಚ್ಚೋಗಿದ್ದಾರೆ. ಈಗ ಉಳಿದಂತವ್ರು ಉಳಿದಂತವ್ರು ಇವತ್ತು ಅನಾಥ ಶವಗಳಾಗಿ ಇವತ್ತು ಬದುಕ್ತಾ ಇದ್ದಾರೆ. ಅವ್ರಿಗೆ ಕಟ್ಕೊಡಕ್ ಆಗ್ತಾ ಇಲ್ಲ. ಆಮೇಲೆ ಇವತ್ತು ರೈತರು ಕಳೆದಂತ ಬೆಳೆಗೆ ಇವತ್ತೆಷ್ಟೋ ರೈತರುಗಳು ಇವತ್ತು 16 ವರ್ಷದಿಂದ ಈಗಿರ್ತಕ್ಕಂಥ ಪ್ರಧಾನಿ ಅಧಿಕಾರಕ್ಕೆ ಬಂದಾಗಿಂದನು ಬೆಳೆ ವಿಮೆ ಹಣ ಕಟ್ತಾ ಇದೀವಿ. ವಿಮೆ ಹಣ ಪಾಸ್ ಮಾಡಕ್ಕಾಗಿಲ್ಲ ಇವರಿಗೆ. ಇವತ್ತು ಮುದುಕರುಗಳಿಗೆ ಅವರಿಗೆ ತಿಂಗಳ ಹಣ ಬರ್ತಾ ಇಲ್ಲ. ಇವತ್ತು ಆ ಶಾಲೆಗಳಲ್ಲಿ ಮತ್ತೆ ಅಂಗನವಾಡಿಗಳಲ್ಲಿ ಇವತ್ತು ಸರ್ಕಾರ ಪೌಷ್ಟಿಕವಾದ ಆಹಾರವನ್ನು ಕೊಡ್ತಾ ಇದೆ, ಅವ್ರಿಗೆ ದೊರಕ್ತಾ ಇಲ್ಲ, ಮಕ್ಕಳಿಗೆ ದೊರಕ್ತಾ ಇಲ್ಲ. ಇವತ್ತು ಎಷ್ಟು ಅಧೋಗತಿ ಆಗ್ತಾ ಇದೆ. ಇದರಲ್ಲಿ ಇರ್ತಕ್ಕಂಥ 224 ಜನ MLAಗಳು ಒಬ್ಬರಾದ ಇದ್ರ ಬಗ್ಗೆ ಆಲೋಚನೆ ಮಾಡ್ತಿದ್ರ? ಮಾನ ಮರ್ಯಾದೆ ಇದೆಯಾ ನಿಮ್ಗೇನಾರ? ಮಾನ ಮರ್ಯಾದೆ ಇದ್ದಿದ್ದೇ ಒಂದಾಗಿದ್ರೆ ಈಗ ಹೇಳ್ತಕ್ಕಂಥ ಸಾಲಾಗಿ ಬರ್ತಕ್ಕಂಥ ಕಷ್ಟ ನಿಷ್ಠುಗಳೆಲ್ಲ ಆಲೋಚನೆ ಮಾಡಿ ಮತ್ತೆ ಏನು ಬಗರುಕುಂ ಜಮೀನ್ದಾರಿದಾರೋ ಅವರಿಗೆ
ಡಿಸಿಗೆ ಫುಲ್ ಪವರ್ ಕೊಡಬೇಕು. ಅವ್ರ ಹೆಸರಿಗೆ ಖಾತೆ ಪಾಣಿ ಮೆಟಿಷನ್ ಅನ್ನ ಯಾವುದೇ ಲಂಚ ಉಳಿತಾನ ಇಲ್ಲದ ರೀತಿಯಲ್ಲಿ ಮಾಡೋದಕ್ಕೆ ಸರ್ಕಾರ ಡಿಸಿ ಅವರಿಗೆ ಅವಕಾಶ ಕೊಡಬೇಕು. ಇಲ್ಲದೆ ಹೋದ್ರೆ ಮುಂದಿನ ದಿನಗಳಲ್ಲಿ ರೈತರು ಉಗ್ರವಾದ ಹೋರಾಟಕ್ಕೆ ಮುಂದಾಗ್ತಾರೆ ಅನ್ನತಕ್ಕಂಥ ಮಾತನ್ನ ಎರಡೂ ಸರ್ಕಾರಗಳಿಗೆ ಖಡಕ್ ಎಚ್ಚರಿಕೆಯನ್ನ ಕೊಡ್ತಿದ್ದೀವಿ. ಹಲೋ ಭಾರತ್ ಮಾತಾ ಕಿ ಸರ್ಕಾರವಂತೆ ಸರ್ಕಾರವಂತೆ ಸರ್ಕಾರ ರೈತ ಹೋರಾಟಕ್ಕೆ ರೈತ ಹೋರಾಟಕ್ಕೆ ಸೊಸೈಟಿ ಬಗ್ಗೆ ಇನ್ನೂ ಮಾಡಿಕೊಟ್ಟಿಲ್ಲ. ಅವತ್ತಿಂದ 40 ವರ್ಷದಿಂದ ಜಮೀನು ಉಳುಮೆ ಮಾಡ್ಕೊಂಡ್ಬಂದಿದ್ದೀವಿ, ತೆಂಗನ್ನು ಬೆಳೆಸಿದ್ದೀವಿ. ಅದಕ್ಕೆ ನಮಗೆ ಯಾವ ಕರ್ತವ್ಯ ಒಂದು ಇದನ್ನು ಕೊಟ್ಟಿಲ್ಲ. ಅದು ಬಗರುಕುಮ್ಮು ಅವ್ರ ಅಪ್ಪನ ಸೊತ್ತಲ್ಲ, ಅದು ರೈತರ ಸೊತ್ತು. ರೈತ ಬೆಳೆದ್ರೆ ಅವ್ನು ತಿನ್ನೋದು. ಅದು ಇವನು ರಾಜಕಾರಣಿ ಆದ್ರೆ ಏನ್ ದುಡ್ಡು ತಿಂತಾನ? ರೈತ ಬೆಳೆದ ಅನ್ನನೇ ತಿನ್ನೋದು, ಅವನೇನು ಹೇಳ್ತೀನಲ್ಲ. ರೈತ ವಿರೋಧಿ ಸರ್ಕಾರಕ್ಕೆ ರೈತ ವಿರೋಧಿ ಸರ್ಕಾರಕ್ಕೆ ರೈತ ವಿರೋಧಿ ಸರ್ಕಾರಕ್ಕೆ ರೈತ ವಿರೋಧಿ ಸರ್ಕಾರಕ್ಕೆ ರೈತ ಹೋರಾಟಕ್ಕೆ ಮಾಡಿ